ಇಲ್ಲಿ ನಮ್ಮಲ್ಲಿ ಮಾರ್ಕೆಟ್ ಕೃಷಿ ಮಾರ್ಕೆಟ್ ದಾಗ ಯಾರು ರೆಸ್ಪಾನ್ಸಿಬಲ್ ಇಲ್ಲ, ಯಾರು ಮಾರ್ಕೆಟ್ ಟೆಂಡರ್ ಇಲ್ಲ, ಆಫೀಸರ್ ಸರಿಯಾಗಿಲ್ಲ, ಏನಿಲ್ಲ. ನಾವು ನೋಡ್ ಗೋದಾಮ್ ಕಟ್ಟಾರ ಬೀಳಾಕ್ಯಾರ. ಅಲ್ಲಿ ಗೋದಾಮ್ಗಳು ಅವಾಗ್ರಿ ಸಿಸ್ಟಮ್ ಇಲ್ಲ ನಮ್ಮಲ್ಲಿ, ಏನಿಲ್ಲ. ಓಸು ರಾತ್ರಿ ಹಗಲು ಓಪನ್ ಇರ್ತದ ಮಾರ್ಕೆಟ್. ದುಕಾನ್ಗಳ ಅಂಗಡಿಗೆಲ್ಲ ಏನ ಅದು ಇದು ಹುಡುಕರ ಇವು ತಿರ್ಗಾಡ್ಕೊಂತಿರ್ತಾರ. ಹಂಗಿದ್ರೆ 8 ಸರ್. ಹಲೋ ನಮಸ್ಕಾರ ಎಲ್ಲ ನನ್ನ ರೈತರಿಗೆ. ನಾನು ಇವತ್ತು ಬಂದಿದ್ದೀನಿ ನಮ್ಮ ಗುರ್ಮಿಟ್ಕಲ್ ತಾಲೂಕಿನಲ್ಲಿರುವಂಥ ಕೃಷಿ ಮಾರುಕಟ್ಟೆಗೆ. ಬನ್ನಿ, ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಹೆಸರು ಬೆಲೆ ಯಾವ ರೀತಿ ಇದೆ ಅಂತೇಳಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ಗುರ್ಮಿಟ್ಕಲ್ ಯಾದಗಿರಿ ಒಂದು ಜಿಲ್ಲೆಯಲ್ಲಿ ಬರ್ತದೆ. ಬರೀ ನಾನು ನಿಮ್ಮ ಸತೀಶ್ ಕುಂದ್ರಿ. ವೆಲ್ಕಮ್ ಟು ಗುರ್ಮಿಟ್ಕಲ್ ಕೃಷಿ ಮಾರುಕಟ್ಟೆ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಭವಾನಿ ಏಜೆಂಟ್ ಕಮಿಷನ್ ಅವ್ರ ಹತ್ರ ಬಂದಿದ್ದೀವಿ ಈಗ. ನೋಡ್ರಿ ಸರ್, ಅವರು ಈಗ ತಾನೇ ಇಲ್ಲಿ ಇದು ಮಾಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ರೀ ಸರ್. ನಿಮ್ಮ ಸ್ವಲ್ಪ ನೀವು ಏಜೆಂಟ್ ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ತಾ ಸ್ವಲ್ಪ ಬೆಲೆ ಯಾವ ರೀತಿ ಇದೆ ಅಂತ ಸ್ವಲ್ಪ ಮಾಹಿತಿ ಕೊಡ್ತಾರೆ ಸರ್ ನಮಗೆ. 4,000 ಅಂತ 7,000 ಅದ್ರಿ. 4,000 ಇಂದ 7,000 ಸರ್. ಸ್ವಲ್ಪ ಹೆಸರು ತೋರಿಸ್ತಾರೆ ಸರ್ ಯಾವ ರೀತಿ ಅಂತ. ಇದು ಸರ್ ಇದು 7,000 ಸರ್. ಸರ್ ಸ್ವಲ್ಪ ಇದು ಇತ್ತಂದ್ರೆ ಯಾವ ರೀತಿ ಈ ರೀತಿ ಇದ್ರೆ ಸರ್? ಹಂಗಿದ್ರೆ 8 ಸರ್. 8 ಇವು 7,000. ಅವು ಬೇರೆ ಹಿಂಗಿದ್ರೆ 4 ಈ ರೀತಿ ಇದ್ರೆ 4. ಎಷ್ಟು ಸರ್ ಬೆಲೆ ಈಗ? 8,000. 8,000 ಸರ್. ನಿಮ್ಮ ಹೆಸರು ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಸರ್. ರವಿಕುಮಾರ್ ಅಂತ ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಸರ್. ಹಂಗೆ 944 91 233 84. ನೋಡ್ರಿ, ಯಾರಾದ್ರೂ ನೀವು ನಮ್ಮ ಗುರ್ಮಿಟ್ಕಲ್ ಕೃಷಿ ಮಾರುಕಟ್ಟೆ ಬಂದ್ರೆ ಇಲ್ಲಿ ಭವಾನಿ ಕಮಿಷನ್ ಏಜೆಂಟ್ ಅಂತ ಇಲ್ಲಿ ಇರ್ತಾರ. ನೀವು ಬಂದು ಬೇಕಾದ್ರೆ ಇಲ್ಲಿ ನಿಮ್ಮ ಹೆಸರನ್ನ ಹೋಗ್ಬೋದು. ಒಳ್ಳೆ ಬೆಲೆಯಲ್ಲಿ ಇದ್ದಾರೆ ನೋಡ್ರಿ. ಥ್ಯಾಂಕ್ ಯು ಸರ್. ನೋಡ್ರಿ, ಇಲ್ಲಿ ನಮ್ಮ ಗುರ್ಮಿಟ್ಕಲ್ ಕೃಷಿ ಮಾರುಕಟ್ಟೆಯಲ್ಲಿ ಸೈಯದ್ ಫಕ್ರುದ್ದೀನ್ ಸರ್ ಅವ್ರ ಹತ್ರ ಬಂದಿದ್ವಿ. ಈಗ ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಇದೆ ಅಂತ ಸರ್ ಅವ್ರ ಹತ್ರ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸೈಯದ್ ಅಕ್ಬರ್ ಅಂತ. ಹೌದು ಸರ್. ಇಲ್ಲಿ ನಿಮ್ಮ ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಇದೆ ಸ್ವಲ್ಪ ಸವಿವರವಾಗಿ ಹೇಳ್ತೀರಿ ಸರ್? ಇಲ್ಲ, ನಮ್ಮಲ್ಲಿ ಮಡಿ ಬಂದು ಸ್ವಲ್ಪ ಎಲ್ಲ ನಷ್ಟ ಆಗದ್ರಿ. ಹೌದೌದು ಸರ್. ಒಂದು 10% ಮಾಲ್ ಅಷ್ಟೇ ಚಲೋ ಬರ್ಲಾಕತ್ತಾವ. 80-90% ಎಲ್ಲ ಇದಾವ ಮಂದಿ. ಸರ್ ಹೆಂಗದ ಸರ್? ಸ್ವಲ್ಪ ಹೆಸರು ತೋರಿಸಿ ನಾವು ಬೆಲೆ ಹೇಳ್ತೀರಿ ಸರ್, ಹೆಂಗೆ ಅದಾವ ಏನಿಲ್ಲ ಅಂತ. ನೋಡಿ, ಇದು ಏನದ 4,500 ತನಕ ತಗೋಲ್ಲ. ಈ ರೀತಿ ಇದ್ರೆ 4,500 ತನಕ ತಗೋತಾರೆ. ಸರ್. ಈಗ ನೋಡ್ರಿ, ಇದು 2,000 ತನಕ ತಗೊಂಡಿ. 7,000 ತನಕ. ಸರ್ ಎಲ್ಲಿಂದ ಲಾಸ್ಟ್ ಮಿನಿಮಮ್ ಹಿಡ್ಕೊಂಡು ಮ್ಯಾಕ್ಸಿಮಮ್ ಎಷ್ಟು ಅದಾವ? ಮ್ಯಾಕ್ಸಿಮಮ್ ನೋಡ್ರಿ 3,000 ಹಿಡ್ಕೊಂಡು 8,000 ತನಕ. 3,000 ಹಿಡ್ಕೊಂಡು 8,000 ತನಕ ಅದಾವ. ಹೌದೌದು ಸರ್. ಈಗ ರೈತರು ಬಹಳ ಜನ ಮಾರ್ಲಿಕ್ಕೆ ಬರ್ಲತ್ತಾರೆ. ಇಲ್ಲ, ಮನ್ಯಾಗ ಇಟ್ಕೊಂಡು ಶಾಂಪಲ್ ತರ್ಲಾಕತ್ತಾರ. ಇಲ್ಲ, ದಾಣಿ ಸಲಗ ಅವ್ರ ಪಾಪ ಏನ್ ಇದು ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ, ಅವ್ರ ರೊಕ್ಕ ಬರ್ತಾ ಇಲ್ಲ ಅವ್ರಿಗೆ. ಹೌದೌದು. ಅದಕ್ಕಾಗಿ ಇನ್ನೊಂದ್ ಸ್ವಲ್ಪ ರೇಟ್ ಸಲುವಾಗಿ ವೇಟ್ ಮಾಡಲತ್ತಾರೆ. ಇನ್ನ ಏನಾದ್ರು ರೇಟ್ ಹೆಚ್ಚಿಗೆ ಆಗೋ ಸಂಭವ? ಮಾಲ್ ಸರಿಯಾಗಿ ಇದ್ದಿದ್ದು ರೇಟ್ ಈಗೂನು ಇದೆ, ಬಟ್ ಮಾಲ್ ಕೆಟ್ಟಿದ್ದು ರೇಟ್ ಇಲ್ಲ. ಮಾಲ್ ಕೆಟ್ಟಿತ್ತು ರೇಟ್ ಇಲ್ಲ ಸರ್. ರೇಟ್ ಇಲ್ಲ. ಮಾಲ್ ಸರಿಯಾಗಿದ್ದು 8,000 ತನಕ ನಮ್ಮಲ್ಲಿ ಅದ. ಸರಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಇಲ್ಲಿ ನಮ್ಮ ಗುರ್ಮಿಟ್ಕಲ್ ಕೃಷಿ ಮಾರುಕಟ್ಟೆಯಲ್ಲಿ ಲಕ್ಷ್ಮೀನಾರಾಯಣ ಟ್ರೇಡರ್ಸ್ ಅವ್ರ ಹತ್ರ ಬಂದಿದ್ವಿ. ಈಗ ಬಂದು ಇಲ್ಲಿ ನಮ್ಮ ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ದರ ಇದೆ ಏನು ಅಂತೇಳಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ರಮೇಶ್ ಕಾಂಬ್ಳೆ. ಸರ್, ಈಗ ನಿಮ್ಮ ಮಾರುಕಟ್ಟೆಯಲ್ಲಿ ಈಗ ಹೆಸರು ದರ ಯಾವ ರೀತಿ ಇದೆ ಸರ್? 3,000 ಇಂದ 3,500. ಡ್ಯಾಮೇಜ್ ನೋ ಕ್ಲೇಮ್. ನೋ ಕ್ಲೇಮ್ ಡ್ಯಾಮೇಜ್ ಇದ್ದು 3,000 ಹಿಡ್ಕೊಂಡು 3,500. ಸರಿಯಾಗಿದ್ರಿ ಸರ್? ಸರಿಯಾಗಿದ್ರೆ 6,000 ಇಂದ 6,500 7,000 ತನಕ. 6,000 ಹಿಡ್ಕೊಂಡು 6,500 7,000 ತನಕ ಅದಾವ್ರಿ. ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಸರ್. ಲಾಸ್ಟ್ ಫೈನಲ್ 7 ತನಕ ಸರ್. ಮತ್ತೆ ನಿಮ್ಮ ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಸರ್, ಮೊಬೈಲ್ ನಂಬರ್? ನಮ್ರಿ ನೋಡ್ರಿ ಮೇಲೆ 305 9945920305. ನೋಡಿ ಫ್ರೆಂಡ್ಸ್, ಯಾರಾದ್ರೂ ಈ ಒಂದು ಗುರ್ಮಿಟ್ಕಲ್ ಕೃಷಿ ಮಾರುಕಟ್ಟೆಗೆ ಬಂದ್ರೆ ಈ ಲಕ್ಷ್ಮೀನಾರಾಯಣ ಟ್ರೇಡರ್ಸ್ ಅವ್ರ ಹತ್ರ ಹೆಸರು ಖರೀದಿ ಮಾಡ್ತಾರೆ. ನಿಮ್ಗೇನಾದ್ರು ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಗುರ್ಮಿಟ್ಕಲ್ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಜೈ ಭವಾನಿ ಟ್ರೇಡರ್ಸ್ ಅವ್ರ ಹತ್ರ ಬಂದಿದ್ವಿ. ಈಗ ಇಲ್ಲಿ ನಮ್ಮ ಹೆಸರಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲು ಸರ್ ಜೊತೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ತುಳಸಿರಾಮ್. ಸರ್, ಈಗ ನಿಮ್ಮ ಒಂದು ನಿಮ್ಮ ಕಡೆ ಹೆಸರು ಯಾವ ರೀತಿ ಬೆಲೆ ಇದೆ ಸರ್ ನಿಮ್ಮಲ್ಲಿ?
ಈಗ ನಮ್ಮಲ್ಲಿ ನೋಡ್ರಿ ಓಸು ಹೆಸರುಗಳು ಕೆಟ್ಟವ. ಹಾ ಸರ್. ಈಗ ತೆಳಗ್ಲಿಂತ ಮ್ಯಾಕ್ ವ್ಯಾಪಾರ 2,000 7,500 8,000 ತನ ಅದ. 7,000 8,000 ತನ ಅದ ರೀ. ಹಾ ಎಲ್ಲ 2,500 2,500 ಹಿಡ್ಕೊ. ಹ್ಮ್ ಇದು ಇಲ್ಲಿ ಹಾಕಿರೋ ಸರ್ ಇದು ಡ್ಯಾಮೇಜ್ ಇದು 3,000 2,500 ಇದು ಫುಲ್ ಡ್ಯಾಮೇಜ್ ಆಗದ ಸರ್. ಡ್ಯಾಮೇಜ್ ಆಗ ನೋಡಿ. ಹಾ ಇದು ಇಂಥದ್ದು 2,500 3,000 ತನ ಅದ್ರಿ. ಹಾ ಚಲೋ ಇದ್ದು ಆ ಕಡೆ ಚೀಲದಾಗ ನೋಡಿ. ಸ್ವಲ್ಪ ತೋರ್ಸ್ರಿ ಸರ್ ಚಲೋ ಇದ್ದು ಯಾವ ರೀತಿ ಈಗ ಇಂತಾವ್ ಈ ರೀತಿ ಚಲೋ ಇದ್ರೆ ಇದಕ್ಕೆ ಏನ್ ಬೆಲೆ ಸರ್ ಇಲ್ಲಿ? 7,500. 7,500 ಅವ್ರ ಇದಕ್ಕೆ. ಹಾ ಇಲ್ಲಿ ನಮ್ಮಲ್ಲಿ ಮಾರ್ಕೆಟ್ ಕೃಷಿ ಮಾರ್ಕೆಟ್ದಾಗ ಯಾರು ರೆಸ್ಪಾನ್ಸಿಬಲ್ ಇಲ್ಲ, ಯಾರು ಮಾರ್ಕೆಟ್ ಟೆಂಡರ್ ಇಲ್ಲ, ಆಫೀಸರ್ ಸರಿಯಾಗಿಲ್ಲ, ಏನಿಲ್ಲ. ನಾವು ನೋಡ್ ಗೋದಾಮ್ ಕಟ್ಟ್ಯಾರ ಬೀಳಾಕ್ಯಾರ. ಗೋದಾಮ್ ಕಟ್ಟಿ ಬೀಳಾಕ್ಯಾರ. ಅಲ್ಲಿ ಗೋದಾಮ್ಗಳು ಅವಾಗ್ರಿ ಸಿಸ್ಟಮ್ ಇಲ್ಲ ನಮ್ಮಲ್ಲಿ. ಏನಿಲ್ಲ, ಓಸು ರಾತ್ರಿ ಹಗಲು ಓಪನ್ ಇರ್ತದ ಮಾರ್ಕೆಟ್. ದುಕಾನ್ಗಳ ಅಂಗಡಿಗೆಲ್ಲ ಏನ ಅದು ಇದು ಹುಡುಕರ ಇವು ತಿರ್ಗಾಡ್ಕೊಂತಿರ್ತಾರ. ನೋಡ ಅಲ್ಲಿ ಜಾತ್ರೆ ಅದ, ಸಿಸ್ಟಮ್ ಏನ್ ಕಾಟ ಮಾಡ್ಲಕತ್ತಾರ ಏನಿಲ್ಲ. ಎಷ್ಟಾರ ಜೀಬಿನವ್ರು ಬಾಡಿಗೆ ತರ್ತಾರ, ನಮ್ ಕ್ವಿಂಟಲ್ಗೆ 100 ರೂಪಾಯಿ ಕೊಡ ಅಂತಾರ. ನಾವ್ ಎಲ್ಲಿಂದ ಕೊಡಮ್? ಯಾರು ಕೊಡಬೇಕು? ರೈತರಿಗೆ ಕೊಡ್ಬೇಕಲ್ಲ, ಯಾರು ಕೇಳಲ್ಲ. ಜೀಬಿನವ್ರು ಬಾಡಿಗೆ ತಗೊಂತಾರ ಅವ್ರು. ಮತ್ತೆ ಅವ್ರಿಗೆ ಬಾಡಿಗೆ ಯಾವ್ದಪ್ಪ? ನಾವ್ ಬಿ ಗಾಡಿ ಇಟ್ಟಿವಿ, ನಮ್ಗ ಇಲ್ಲಿಂದ ಯಾದಗಿರಿ ಇಲ್ಲ ಬಾಡಿಗೆ ಕೊಡಕ್ 50 ರೂಪಾಯಿ. ಅವ್ನಿಗೆ ಕ್ವಿಂಟಲ್ಗೆ 100 ರೂಪಾಯಿ ಜೀಬಿನವ್ನಿಗೆ ಕೊಡ್ಬೇಕಂತ ನಾವ್ ಎಲ್ಲಿಂದ ತಂದು ಕೊಡ್ಬೇಕು? ಈ ರೀತಿ ಎಲ್ಲ ಅಲ್ಲೇ ಜಾತ್ರೆ ಅದಲ್ಲ ಮತ್ತೆ. ಮತ್ತೆ ನಾವ್ ಗಳಿಸ್ಲಾಕ ದುಕಾನ್ ಹಿಡ್ಕೊಂಡ ನಾವು 100 ರೂಪಾಯಿ ಸಿಗ್ಬೇಕಂತ ಮಾಡ್ತೀವಿ. ಬಾಡಿಗೆ ಅವನ ಬಾಡಿಗೆ ತರ್ತಾನ ರೈತರು ಬಿ ಹಂಗೆ ಇರ್ತಾರ. ನೀವು ಮತ್ತೆ ಅವ್ರ ಕೇಳತ್ತೆ ನೀವು ರೈತರ ಮೇಲೆ ಹೊರೆ ಹಾಕ್ಬೇಕ. ಹೊರೆ ಹಾಕ್ತಾರೆ. ನಾವ್ ಎಲ್ಲಿಂದ ತಂದ ರೈತರಿಗೆ ಹೊಡೆದ ಹಾಕ್ಬೇಕಲ್ಲ. ಮತ್ತೆ ರೈತರು ಮತ್ತೆ ಸಿಸ್ಟಮೆಟಿಕ್ ಯಾಕಪ್ಪ ನೀ ಯಾಕೆ ಬಾಡಿಗೆ ತಗೋತಿ ಅವನ ಬಳಿ 100 ರೂಪಾಯಿ ಯಾಕೆ ಕೇಳ್ತಂತ ಕೇಳೋದಿಲ್ಲ. ಯಾರ ರೈತರು ಕೇಳಲ್ಲ. ಸಂಘಟನೆದವ್ರು ಬರ್ತಾರ ನಮ್ಗೆ ರೊಕ್ಕ ಕೊಡ ಅಂತಾರ. ನಾವ್ ಎಲ್ಲಿಂದ ತರದು ಕೊಡ? ಸಿಸ್ಟಮೆಟಿಕ್ ಮಾಡ್ಬೇಕಲ್ಲ, ಅವ್ರು ಪದ್ಧತಿ ಪ್ರಕಾರ ಮಾಡ್ಬೇಕಲ್ಲ. ಯಾರ ಮಾರ್ಕೆಟ್ ದವ್ರು ಏನ್ ಮಾಡ್ಲಕತ್ತೀರಿ? ಏನಿಲ್ಲ ಅಲ್ಲಿ ಏನ್ ಕೇಳೋದಿಲ್ಲ, ಏನಿಲ್ಲ. ಬರ್ತಾರ ನಮ್ಗ್ ಕೊಡ್ರಿ ಅಂತಾರ, ಹೋಗ್ತಾರ. ನಾವೇನ್ ಮಾಡಮ್ಮ ಹೇಳ? ದುಕಾನ್ ಇಟ್ಕೊಂಡು ನಮ್ಗೇನ್ ಕಿರಾಯಿ ಹೊಂಟಲಾಗ್ಯದಿಲ್ಲ. ಇದು ಈಗ ನೀವು ಈ ಕೃಷಿ ಮಾರ್ಕೆಟ್ ಅಲ್ಲಿ ಇದು ದುಕಾನಿಗೆ ಎಷ್ಟು ಕೊಡ್ತೀರಿ ಸರ್? ನೀವು ಬಾಡಿಗೆ ಎಷ್ಟು ಕೊಡ್ತೀರಿ? ಬಾಡಿಗೆ ಈಗ 5,000 ಅದ. 5,000 ಬಾಡಿಗೆ. ಹೌದೌದು. ನೋಡ್ರಿ ಇಷ್ಟೆಲ್ಲ ಕಷ್ಟಗಳದ ನೋಡ್ರಿ. ನಮ್ಮ ನಾವ್ ಅಂಗಡಿ ಇಟ್ಕೊಂಡು ಏನ್ ಮಾಡ್ಬೇಕು ಹೇಳ? ಹೌದೌದು. ಗುರುಮಿಟ್ಕಲ್ ಕೃಷಿ ಮಾರುಕಟ್ಟೆಯಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆ ಅದ ನೋಡ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರನ್ನಿದ್ರೆ ಇದ್ರ ಬಗ್ಗೆ ಎಚ್ಚರಿಕೆ ಮಾಡ್ಬೇಕು, ಇನ್ಕ್ವೈರಿ ಮಾಡ್ಬೇಕು ನೋಡ್ರಿ. ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದಾರೆ. ಇಲ್ಲಿ ಇದ್ದ ಎಲ್ಲ ಪದ್ಧತಿ ಸಿಸ್ಟಮೆಟಿಕ್ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೃಷಿ ಮಾರುಕಟ್ಟೆಯಲ್ಲಿ ರೈತರು ಬಿ ಹೆಂಗ ಹೇಳಿದ್ರೆ ರೈತರು ಬಿ ಹಂಗೆ ಯಾರ ರೈತರು ಸುಮ್ನೆ ನಾವ್ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರ. ಯಾರು ಮಾಡ್ತಾರ? ರೈತರು ಬಿ ಅವ್ರ ಜೀಬಿನವನೆಯಿಂದ ಅವ್ರನ್ನ ಹೋಗ್ತಾರ, ಅವರಿಂದ ಹೋಗ್ತಾರ. ಅಲ್ಲಿ ಏನ ಸಮೇತ ದೊಡ್ಡ ಮಾತಾಡ್ತಾರ. ನಾವ್ ರೈತರು ಹಿಂಗಿವಿ ಯಾಕೆ ತಗೋತಿದಪ್ಪ 100 ರೂಪಾಯಿ ಅಂತ ರೈತ ಕೇಳಲ್ಲ. ಅವ್ನ ಬಲ್ಲಿ ಜೀಬಿನವನ್ ಬಾಡಿಗೆ ತಗೊಂಡ್ ಬರ್ತಾನ. ಎಲ್ಲ ಒಟ್ಟು ಎಲ್ಲ ಹೊರೆ ಹೋಗಿ ರೈತರ ಮೇಲೆ ಬೀಳಂತ ಒಟ್ಟು ಮತ್ತೆ ರೈತಗ್ ತಿಳ್ಬೇಕಾಗ ಯಾಕೆ ದುಕಾನ್ದವನ್ ಬಲ್ಲಿ 100 ರೂಪಾಯಿ ಮೇನ್ ಬಂದಿದೆ ಅದೇ. ಆದ್ರೆ ಈಗ ರೈತ ಯಾವ್ದಕ್ಕ ಕಷ್ಟ ಬಿದ್ದು ಏನಾದ್ರೂ ರೈತ ಕೇಳವಲ್ಲ. ನಾವೇನ್ ಮಾಡ್ತೀವಿ? ನಾವ್ ಅಂಗಡಿ ಇಟ್ಕೊಂಡು 100 ರೂಪಾಯಿ ಸಿಗಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಯಾರು ಉಪಯೋಗ ಆಗ್ತಾರ? ರೈತರ ಹಾಕ್ಯಾರ ಅಲ್ಲಿ ಮಾಲ? ರೈತರ ಹಾಕಿಲ್ಲ, ಯಾರು ರೈತರ ಹಾಕ್ಯಾರ ಹೇಳ ಅವ್ರಿಗೆ ಮಾಲ್. ಈ ಗೋದಾಮ್ದಾಗ ಎಲ್ಲ ಅವ್ಯವಸ್ಥೆ ಅದ ಪೂರ್ತಿ ಎಲ್ಲ ಮಾಡ್ಯಾರ. ಮತ್ತೆ ಕಟ್ಲಕತ್ತಾರ. ಯಾರು ಉಪಯೋಗ ಮಾಡ್ಲಕತ್ತಾರ? ಅದಕ್ಕೆ ಉಪಯೋಗ ಏನಿಲ್ಲ. ಅದಾಗ ಉಪಯೋಗ ಯಾರನ್ನ ರೆಸ್ಪಾನ್ಸ್ ಅಲ್ಲಾರ? ಯಾರು ರೆಸ್ಪಾನ್ಸ್ ತಗೊಳ್ಳೋದಿಲ್ಲ. ಮತ್ತೆ ಅವ್ರ ಬಲ್ಲಿ ರೊಕ್ಕ ಕೇಳ್ತಾರ, ತಗೋತಾರ, ಹೋಗ್ತಾರ. ಇವ್ರ ಬಲ್ಲಿ ನೋಡ್ರಿ ಇಷ್ಟೆಲ್ಲ ಅವ್ಯವಸ್ಥೆ ಆಗತ್ತ ನೋಡ್ರಿ ಇಲ್ಲಿ ನಮ್ಮ ಕೃಷಿ ಮಾರುಕಟ್ಟೆಯಲ್ಲಿ ಗುರುಮಿಟ್ಕಲ್ ಅಲ್ಲಿ. ಮತ್ತೆ ಏನಾದ ನೋಡು, ಬೀಳ್ ಬಿದ್ದದ. ಏನಾಗ್ಯದ ಹೇಳ? ಹೌದೌದು. ಯಾರು ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಅಂತ ಕೇಳ್ತಾರ. ನಾವ್ ಅಂಗಡಿ ಗಾಡಿ ತಗೊಳಕ್ ಹೋದ್ರೆ ನಮ್ಗ ಡೊನೇಷನ್ ಕೇಳ್ತಾರ. ನಾವ್ ಏನ್ ಮಾಡ್ಬೇಕು ಹೇಳ? ಇಲ್ಲೆಲ್ಲ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಯಾರು ಬರೋದೇ ಇಲ್ಲ. ಸೋಮವಾರ ದಿವಸ ಒಂದು ಎತ್ತು ರಿಸೀವ್ ಮಾಡ್ಲಕ್ ಅಷ್ಟೇ ಬರ್ತಾರ. ಸೋಮವಾರ ದಿನ ಎತ್ತಿನ ಸಂತೆ ಇರ್ತದ. ಸಂತೆ ದಿನ ಬಂದು ಹೋಗ್ತಾರ ಅಷ್ಟೇ. ನೋಡ್ರಿ ಇಲ್ಲೆಲ್ಲ ಭಿಕ್ಷಕರು ಎಲ್ಲ ಕಬಳಿಸ್ಕೊಂಡು ಇಲ್ಲೆಲ್ಲ ಇರ್ತಾರ ಅಂತೇಳಿ ಹೇಳತ್ತಾರ ನೋಡ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾರೋ ಬೇಕಾಬಿಟ್ಟಿ ಎಲ್ಲ ಇದನ್ನೆಲ್ಲ ಅವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತಾರ ನೋಡ್ರಿ ಸರ್ ಅವರು. ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ರಾತ್ರಿಗೆ ಬರ್ತಾರ, ಕುಡ್ಕರ್ ಬರ್ತಾರ. ಇಲ್ಲಿ ಏನ್ ಅಂಗಡಿ ಇದು ಮಾಡ್ತಾರ, ಅದು ಮಾಡ್ತಾರ, ಮುಡ್ತಾರ, ಅಂಗಡಿ ಮೇಲೆ ಕೂಡ್ತಾರ.
ಯಾರ್ ಸಿಸ್ಟಮ್ ಇಲ್ಲ, ಗೇಟ್ ಸಿಸ್ಟಮ್ ಇಲ್ಲ, ಏನಿಲ್ಲ. ಹೌದಲ್ರಿ? ಹಾ ನೋಡ್ರಿ ಇಷ್ಟೆಲ್ಲ ಅವ್ಯವಸ್ಥೆ ಆಗತ್ತ ನೋಡ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಇದ್ರೆ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ದಯವಿಟ್ಟು ಯಾರಾದ್ರೂ ಕ್ರಮ ವಹಿಸಿ ಇದನ್ನ ಒಂದು ಸುವ್ಯವಸ್ಥೆಗೆ ತರಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ಕೇಳ್ಕೊತಾ. ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಓಕೆ. ನೋಡ್ರಿ ಈ ರೀತಿಯಾಗಿ ಬೆಲೆ ಯಾಕೆ ಇಷ್ಟು ಕಡಿಮೆ ಅಂತಂದ್ರೆ ಈ ಮಳೆ ಬಂದು ಎಲ್ಲ ರೈತರ ಒಂದು ಕಷ್ಟಕ್ಕೆ ಬೆಲೆ ಇಲ್ಲಾರ್ದಂಗೆ ಮಾಡ್ಬಿಟ್ಟೈತಿ ನೋಡ್ರಿ. ಯಾಕಂದ್ರೆ ಎಲ್ಲ ಬೆಳೆ ಎಲ್ಲ ನಾಶಾಗಿ ಎಲ್ಲ ಹೆಸರೆಲ್ಲ ಪೂರ್ತಿ ಹಾನಿಗೊಳಗಾಗಿ ಈ ರೀತಿಯಾಗಿ ಬೆಲೆಯನ್ನು ಕೇಳ್ತಾ ಇದ್ದಾರೆ ಏಜೆಂಟ್ರು. ನೋಡ್ರಿ ಸರ್ಕಾರ ಆದಷ್ಟು ಇದ್ರ ಬಗ್ಗೆ ಗಮನ ವಹಿಸಿ ಬೆಂಬಲ ಬೆಲೆಯನ್ನು ಕೊಡಬೇಕು, ರೈತರಿಗೆ ಉಳಿಸ್ಬೇಕಂತಂದ್ರೆ. ನೀವೆಲ್ಲ ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ನಮ್ಮ ಗುರುಮಠಕಲ್ ಕೃಷಿ ಮಾರುಕಟ್ಟೆಯಲ್ಲಿ ತೋರಿಸಿರುವಂಥ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿರಿ ಅಂತ ನಾನು ತಿಳ್ಕೊಂಡಿನಿ. ಮತ್ತೆ ಈ ರೀತಿಯಾದ ಸುಂದರ ವಿಡಿಯೋಗಳನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀರಿ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.